ಪಾದವನಿತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ತುಳುವ ಶ್ರೀ ಗುರುವೇ ಕೃಪೆಯಾವು. ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಮಲ್ಲಿಕಾರ್ಜುನ ಪಾದವರ ಅನಂತ ವಂದನೆಯನ್ನು ಸಮರ್ಪಿಸುತ್ತಾ ಪೂಜ್ಯ ಗುರುಗಳಾದ ಸಿದ್ದೇಶ್ವರ ಮಹಾಸ್ವಾಮಿಯವರ ಪಾದಕ್ಕೆ ವಂದಿಸುತ್ತಾ ಶುಭ ಸಂಜೆಯ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳಲು ಬಂದಂತ ಎಲ್ಲ ಶರಣು ತಂದೆ ತಾಯಿ ಶರಣು ಶರಣಾರ್ಥಿ. ಇದು 69ನೇ ಮಾಸಿಕ ಶಿವಾನುಭವ ಅನುಭವ ಗುರುವಂದನಾ ಕಾರ್ಯಕ್ರಮ 69ನೇ ತಿಂಗಳು ನೋಡ್ರಿ. ಎಷ್ಟು ದಿವಸ ಆಗೈತೆ ಅನ್ನೋದು ಮನುಷ್ಯಾಗ ನೆನಪು ಉಳಿದಲ್ಲ. ಆ ಎಣಿಕೆ ಇಟ್ರೆ 69 ತಿಂಗಳು ಗತಿಸ್ತು. ಇದಕ್ಕೆ ಸಾಕ್ಷಿ ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ ಅಪ್ಪ ಅವ್ರನ್ನ. ಯಾಕಂದ್ರೆ ಅವ್ರ ಆಶೀರ್ವಾದ ಎಷ್ಟೈತಿ ಹೆಂಗೈತಿ ಅನ್ನೋದನ್ನ ಹೇಳಕ್ ಬರೋದಿಲ್ಲ. ಸಕ್ರಿ ತಿಂದು ನೋಡ್ಬಹುದು ಹೆಂಗೈತಿ ಸಕ್ರಿ ಅಂದ್ರೆ ಸಿಮಿ ಐತಿ ಅಂತ ಹೇಳ್ಬೋದು. ಸಿಮಿ ಹೆಂಗೈತಿ ಅಂದ್ರೆ ಹೇಳಕ್ ಬರೋದಿಲ್ಲ. ಹೆಂಗಾಯ್ತು ಅಂದ್ರೆ ನಂದ ಒಂದು ಸಂದರ್ಭ. 3 ತಿಂಗಳು ನಾ ಬಂದಿದ್ದಿಲ್ಲ. ಆಚೆಗಡೆ ತಿಂಗಳು ಹೋಗುವಾಗ ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗಿದ್ವಿ ನಾವು. ಏನತ್ತ 1 ತಿಂಗಳ 8 ದಿವಸ ಪ್ರವಾಸ ಐತಿ. ಕೇದಾರಿ ಬದ್ರಿನಾಥ್ ಹೋಗ್ಬೇಕಂತ ವಿಚಾರ ಮಾಡಿರಪ್ಪ ಅಂತ ನಮ್ಮ ಶರಣರಿಗೆ ಎಲ್ಲರಿಗೂ ಹೇಳ್ತೀವಿ. ಅವರು ಮಲ್ಲಿಕಾರ್ಜುನಪ್ಪ ಅವರು ಯಾವ ರೂಪದೊಳಗೆ ನನಗೆ ಆಶೀರ್ವಾದ ಮಾಡಿರಂದ್ರೆ ನಿಜವಾಗಿ ಅವ್ರು ಫೋಟೋದಾಗಿದ್ರು ಇಲ್ಲಿ ಕಟ್ಟಿ ಮೇಲೆ ಕೊತ್ತಂತ ಇಬ್ಬರು ಶರಣ ಜೀವಿಗಳು ಕರೆದ ನಿಮ್ಮ ಪ್ರವಾಸ ಯೋಗ್ಯ ಆಗಲ್ಲಪ್ಪ ಅಂತ ನನಗೆ ಆಶೀರ್ವಾದ ಹರಿಸಿದ್ರು. ಅವ್ರು ಇವ್ರ ಹತ್ರ ನಾವು ಅವ್ರು ಹೇಳುದಿಲ್ಲ. ಅವ್ರು ಮಲ್ಲಿಕಾರ್ಜುನ ಅಪ್ಪವ್ರ ಹತ್ರ ನಾನು ನೋಡಿ ಮಾತಾಡ್ರತ್ ನಾ ತಿಳ್ಕೊಂಡು ಹೋಗಿದ್ನಿ. ಅವ್ರು ಹಾಕಿಕೊಟ್ಟ ಮಾರ್ಗ ಅವ್ರು ಹೇಳಿದಂತ ಒಂದು ಆಶೀರ್ವಾದ 1 ತಿಂಗಳ ಮೇಲೆ 8 ದಿವಸ 56 ಮಂದಿ ಹೋದ್ರು. ಯಾರಿಗೂ ತೊಂದರೆ ತಾಪತ್ರ ಇಲ್ಲದ ಎಲ್ಲಾ ದರ್ಶನವನ್ನ ಮಾಡಿಸಿ ಮಳೆ ನಮ್ಮ ಗ್ರಾಮಕ್ಕೆ ಕಳಿಸಂತ ಮಲ್ಲಿಕಾರ್ಜುನ ಅಪ್ಪ ಅವ್ರನ್ನಕ್ಕೆ ಹರ್ಕತ್ತಿಲ್ಲ. ಯಾಕ್ರಿ ಮಲ್ಲಿಕಾರ್ಜುನ ಅಪ್ಪ ಅವ್ರ ಕೂಡ ಮಾತಾಡಿಲ್ಲ. ಮಾತಾಡ್ಯಾರ ಯಾವ ರೂಪದಾಗ ಮಾತಾಡ್ಯಾರ ಅಲ್ಲಿ ಕಟ್ಟಿನಲ್ಲಿ ಕೊತ್ತ ರೂಪದೊಳಗೆ ನಾನು ಕೂಡ ಮಾತಾಡ್ಯಾರ. ಅವ್ರಿಗೆ ನನಗೆ ಪರಿಚಯ ಐತಿಲ್ಲ ಗೊತ್ತಿಲ್ಲ. ಅವರೇ ಕರೆದ್ರು. ನಾವು ಊರ್ ಟೈಮ್ದಾಗ ಕರೆದ್ರು. ನಿಮ್ಮ ಪ್ರವಾಸ ಬಹಳ ಆಶೀರ್ವಾದ ಆರಾಮಾಗಲಿರಪ್ಪ ಸಮಾಧಾನದಲ್ಲಿ ಹೋಗಿ ಬರೀ ಕೂತಂತವ್ರು ಅವ್ರು ಯಾರ ನನಗೆ ಪಕ್ಕ ಮೊತ್ತ ಗುರ್ತ ಮಾಡ್ಕೊಂಡಿಲ್ಲ. ಆದ್ರೆ ಗುರು ಇದ ರೂಪದೊಳಗೆ ಇರ್ತಾನಂತ ಹೇಳಕ್ ಬರೋದಿಲ್ಲ. ಹಿಂಗೆ ಇರ್ತಾನಂತ ಹೇಳಕ್ ಬರೋದಿಲ್ಲ. ಇವಾಗ ನಮ್ಗೆ ಹೇಳ್ತಾನಂತೂ ಹೇಳಕ್ ಬರೋದಿಲ್ಲ. ಅದಕ್ಕ ಗುರುವಿನ ಸ್ಮರಣೆ ಗುರುವಿನ ಕರುಣೆ ನಮ್ಗೆ ಆಗ್ಬೇಕಾಗಿತ್ತು ಅಂದ್ರೆ ನಾವು ಮೊದಲು ಒಂದಿಷ್ಟು ಸಂಸ್ಕಾರವಂತರಾಗ್ಬೇಕು ನೋಡ್ರಿ. ಸಂಸ್ಕಾರ ಬಹಳ ಮುಖ್ಯ ಮನಸ್ಸಿನಲ್ಲಿ. ಯಾಕಂದ್ರೆ ತಾಯಂದಿರಾಗಲಿ ನಮ್ಮ ತಂದೆಯವರಿಂದಾಗಲಿ ಒಂದಿಷ್ಟು ಮನೆಯೊಳಗೆ ಸಂಸ್ಕಾರವನ್ನು ಯಾವಾಗ ನಾವು ಇಟ್ಕೋತೀವಲ್ಲ ಆವಾಗ ನಾವು ಗುರುವಿನ ಹುಡುಕ್ಯಾಡ್ಕೊತ ಹೋಗೋದು ಬೇಕಾಗಿಲ್ಲ. ಗುರು ನಮ್ಮನ್ನು ಹುಡುಕ್ಯಾಡ್ಕೊತ ಬರ್ತಾನೆ. ಯಾಕಂದ್ರೆ ಇದು ನಮ್ದ ಅನ್ನುವಂತ ಶಬ್ದ ಬರ್ತೈತೆ ಅಲ್ಲಿ. ಹೆಂಗಪ್ಪ ಅಂತ ಕೇಳಿದ್ರೆ ಸದ್ಗುರು ಬ್ರಹ್ಮಾನಂದ ಅಜ್ಜವರು ಸಂಸ್ಥೆ ಒಳಗಿದ್ರು. ಸಂಸ್ಥೆ ಒಳಗಿದ್ದಾಗ ಸಿದ್ದೇಶ್ವರಪ್ಪ ಅವ್ರನ್ನ ಬಗಲಾಗ ಅವ್ರ ತಾಯಿ ತಗೊಂಡ ಸಂಸ್ಥೆ ಗ್ರಾಮಕ್ಕೆ ದೇವಸ್ಥಾನಕ್ಕೆ ಬಂದಿದ್ರು. ಆವಾಗ ಇವ್ರ ಕಿಟಕಿಯಾಗ ನಿಂತ ಆ ಅಜ್ಜವ್ರ ಸಿದ್ದೇಶ್ವರಪ್ಪ ಅವ್ರು ನೋಡಿದ ಕೂಡಲೇ ಲೇ ಮದೇವಪ್ಪ ಅದು ಕೂಸು ನಂದೈತಿ ಇಸ್ಕೊಂಬ ಅವ್ರ ಕೈಯಾಗಿಂದ. ಇದಕ್ಕೆ ಕಾರಣ ಏನ? ಅವ್ರು ಬಂದವ್ರ ದೇವರಿಗೆ ಬಗಲಾಗ ಹೊತ್ಕೊಂಡ್ ಬಂದಾರ ಅದು ಕೂಸು ನಂದೈತಿ ಅಂತ ಅಜ್ಜವ್ರು ಹೇಳಿದ್ದಕ್ಕ ಯಾರು ಬಿಡಿಸಿಯಪ್ಪ ಅಂದ್ರ ಅವರು ಮದೇವಪ್ಪನವ್ರು. ಅವಾಗಂದ್ರು ಲೇ ನನ್ ಕೂಸ ನನ್ ಕೊಡಕ್ ಅವ್ರಿಗೆ ನಾವ್ ಕೇಳ್ಬಿಡು ಕೊಡ್ತಾರ. ಅವ್ರ ಹೋಗ್ಯವ ನಿಮ್ಮ ಖುಷಿನ ಅವ್ರು ಜಪಾನ್ ಮಾಡಿ ತಾಲಿ ಕಲಿಸ್ತಾರ. ಯಪ್ಪ ತಗೊಂಡ್ ಬಿಡ್ರಿ ಕೊಟ್ಟು ಬಿಡ್ರಿ. ಇದು ಎಂತ ಮಾತ? ತಾಯಿ ಕೊಡ್ತಂದಿಲ್ಲ ಗುರು ಕೇಳ್ತಂದಿಲ್ಲ. ಗುರು ನಿಂತಲ್ಲಿ ನೋಡಿದ ನನ್ನ ಕೂಸೈತೆ ಕರ್ಕೊಂಡು ಜೋಪಾನ ಮಾಡಿ ಅವ್ರಿಗೆ ಎಮ್ಮೆ ತಕ ಸಾಲಿ ಕಲಿಸಿ ತನ್ನ ಶಿಷ್ಯನನ್ನಾಗಿ ಪರಿವರ್ತನೆ ಮಾಡಿದಂತಹ ಶಕ್ತಿ ಸದ್ಗುರು ಬ್ರಹ್ಮಾನಂದ ಅಜ್ಜಂದು. ಗುರುವಿನ ನಿಯಮ ಹೆಂಗೈತೆ ಅಂತ ಕೇಳಿದ್ರೆ ಪರಶುಮಣಿ ನಿಯಮ ಕಬ್ಬಿನ ಕಷ್ಟ ಬಂಗಾರ ಮಾಡ್ತದ, ತಗಡಿಗೆ ಹೋದ್ರೆ ಬಂಗಾರ ಮಾಡುವುದಿಲ್ಲ. ಆದ್ರೆ ಗುರುವಿನ ಹಂಗಿಲ್ಲ. ಕುಂಟು ಬರ್ಲಿ ಯಾವ ಬರ್ಲಿ ಹೊತ್ತ ಬರ್ಲಿ ಯಾವ ಬರ್ಲಿ ತನ್ನಂಗ ಮಾಡ್ಕೊಳ್ಳುವಂತ ತಕ್ಕ ತಮ್ಮಲ್ಲಿ ಗುರುವಿನ ಬಿಟ್ರೆ ಇನ್ಯಾರಿಗೂ ಇಲ್ಲ. ಒಂದು ದೇವ್ರಿಗೂ ಇಲ್ಲಂದ್ರೆ ನರ್ಕತ್ತಿಲ್ಲ. ಅದಕ್ಕೆ ಮೊದಲಿಗೆ ಗುರು ಅನ್ನುವಂತ ಶಬ್ದ 2 ಅಕ್ಷರದೊಳಗ ಎಷ್ಟು ಅಡಕಾಗೈತಿ ಅಂದ್ರೆ ಜಗತ್ತಿನ ತುಂಬ ಎಷ್ಟೈತ ಅಷ್ಟೆಲ್ಲ 2 ಅಕ್ಷರದೊಳಗೆ ಅಡಕಾಗೈತಿ. ಅಂತ ಮೂಲ ಗುರುವಿನ ನಂಬಬೇಕು ನಾವು. ನಂಬಿ ಕೆಟ್ಟವರಿಲ್ಲವೋ ಮನುಜ ನಂಬಲಾರದೆ ಕೆಟ್ಟರು. ಯಾರ ನಂಬುತ್ತಾರಲ್ಲ ಅವ್ರನ್ನ ಕೈ ಎತ್ತಿ ಹಿಡಿದು ಆಡಿಸುವಂತ ಶಕ್ತಿ ಮೂಲ ಗುರುವಿನಲ್ಲೈತಿ. ತಪ್ಪಿ ತಾಯಿ ತಂದಿನ ಕಳ್ಕೊಳ್ಳೋದು ಸ್ವಾಭಾವಿಕ. ಕಳ್ಕೊಂಡಿದ್ದ ಕರೆ ಇದ್ರೆ ಮೂಲ ಗುರುವಿನನ್ನು ಯಾರೇ ಮಾಡ್ಕೊಂಡಿದ್ರಂದ್ರೆ ತಾಯಿ ತಂದೆಯನ್ನ ಆ ಗುರುವಿನಲ್ಲಿ ನಾವು ಸದಾ ಕಾಲ ಕಾಣಬಹುದು, ಕಾಣುತ್ತೀವಿ. ಅಷ್ಟು ತಾಕತ್ತು ಗುರುವಿನಲ್ಲಿ ಐತಿ. ಭಾವ ನಮ್ಮಲ್ಲಿ ಯಾವಾಗ ಪರಿಪೂರ್ಣ ತುಂಬತೈತಲ್ಲ ಆವಾಗ ನಾವು ಗುರುವಿನ ಮಕ್ಕಳು ಹಾಕಿವಿ. ಮೊದ್ಲು ಹೇಳ್ತಿದ್ರು ಮಕ್ಕಳು ಆಗದೆ ಇದ್ರ ಅವ್ರಿಗೆ ಮೋಕ್ಷ ಇಲ್ಲ ಅಂತ.
ಮಕ್ಕಳು ಆಗದೆ ಇದ್ರೆ ಮೋಕ್ಷ ಇಲ್ಲ. ಆ ಮಾತು ತಪ್ಪದು. ಯಾರಿಗೆ ಮಕ್ಕಳು ಆಗಲ್ಲ ಅಂದ್ರೆ ಗುರುವಿನ ಮಕ್ಕಳು ಯಾರು ಆಗುದಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ. ನೀವು 18 ಮಕ್ಕಳು ಆಡ್ರಿ, 2 ಆಡ್ರಿ, 4 8 ಆಡಿರಿ, ಅದಕ್ಕೆ ಮೋಕ್ಷ ತಿಳ್ಕೊಬೇಡ್ರಿ. ಮೂಲ ಗುರುವಿಗೆ ಯಾರು ಮಕ್ಕಳು ಆಗುದಿಲ್ಲ ಅವ್ರಿಗೆ ಸಿಗುದಿಲ್ಲ ಮೋಕ್ಷ. ಯಾಕಂದ್ರೆ ಮೂಲ ಗುರುವಿನಿಂದ ನಮಗೆ ಸಿಗುದು ಏನ್ ಸಿಗ್ತೈತಪ್ಪ? ಒಂದು ಮೂಲ ಮಂತ್ರ, ಅಂಗೈ ಒಳಗೆ ಒಂದು ಲಿಂಗ, ಅಷ್ಟಾವನ್ನ ತಿಳಿಸ್ಕೊಡ್ತಾರ, ಪಂಚಾಯತ್ ಹಾಕಿ ಕೊಡ್ತಾರೆ, ಷಟಸ್ಥಳಗಳನ್ನ ಅಳದು ಎಲ್ಲ ನಮಗೆ ತಿಳಿಸುವಂತ ತಾಕತ್ತು ಮೂಲ ಗುರುವಿನಲ್ಲಿ ಐತಲ್ಲ. ಅವತ್ತು ನಾವು ಯಾವಾಗ ತಿಳ್ಕೊಂಡು ಜೀವನದೊಳಗೆ ಅಳವಡಿಸ್ಕೊತೀವಲ್ಲ, ಅದಕ್ಕೆ ಬಸವಣ್ಣ ಹೇಳು, ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟಸ್ಥಳವೇ ಆತ್ಮವಾಗಿ ಯಾವ ಆಚರಿಸ್ತಾನಲ್ಲ ಅವ ನಿಜವಾದ ಲಿಂಗವಂತ ಅಂತ ಹೇಳಿದರು. ಆ ಲಿಂಗ ಯಾರು ಕೊಟ್ಟಾರೆ? ಮೂಲ ಗುರು ಕೊಟ್ಟಾನ. ಆ ಮೂಲ ಗುರುವಿನಿಂದ ಪಡೆದಂತ ಲಿಂಗ ಯಾವ ರೀತಿಯಾಗಿ ನಾವು ಬಳಸ್ಬೇಕಲ್ಲ, ಅದು ಒಂದ ದಿನಕ್ಕೆ, ಒಂದ ದಿವಸಕ್ಕೆ, ಒಂದ ತಾಸಿಗೆ, ಒಂದ ವರ್ಷಕ್ಕೆ ನಮ್ಮ ಮೋಕ್ಷ ಸಿಗ್ತದೆ ಅಂತ ಹೇಳಕ್ ಬರೋದಿಲ್ಲ. ಜೀವನ ಪರ್ಯಂತರ ನಾಮ ಜೀವಿ ಇರುತ್ತೆ. ನಾನು ಮೂಲ ಗುರುವಿನ ನಿಯಮ ಬಿಡಬಾರದು, ಮೂಲ ಗುರುವಿನ ಕೊಟ್ಟ ಮಂತ್ರವನ್ನು ಬಿಡಬಾರದು, ಮೂಲ ಗುರುವಿನ ಕೊಟ್ಟಂತ ಲಿಂಗವನ್ನು ಪೂಜಿಸದೇ ಇರಬಾರದು. ಲಿಂಗದೊಳಗೆ ಸಮರಸ ಆಗೋದಕ್ಕ ಬಹಳ ಬಹಳ ಜಡ ಅಂದ್ರೆ ಬಹಳ ಜಡ. ದೇವಿ ಪುರಾಣದೊಳಗೆ ಒಂದು ಮಾತು ಹೇಳ್ತಾರೆ, ವಿರತಿ ಬಲಿಯಲಿ ಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಮರೆಯಬೇಕು ಪ್ರಪಂಚದ ವಾಸನೆಗಳೆಲ್ಲ ಬಹು ಏಕಾಂತವಿರಬೇಕು ಅಂತ ಪರಮಾತ್ಮ ಹೇಳ್ತಿರ್ತಾನ. ನಂದೀಶನ ಮುಂದೆ ಕರ್ಕೊಂಡ ಕೊನೆಗೆ ಒಂದು ಮಾತು ಹೇಳ್ತಾನ, ನಂದೀಶ ಇಷ್ಟೆಲ್ಲ ತಿಳಿಸಿಕೊಟ್ಟಿಪ್ಪ, ಇನ್ನ ಮುಂದ ತಾಯಿ ಒಳಗ ನನಗೆ ಸಮರಸ ಆಗುವಂತ ಏನು ಮರಿಬೇಕು ನಾವ? ಏನು ಹಿಂದೆ ಪ್ರಪಂಚ ಮಾಡಿದ್ದಾಗ್ಲಿ, ನೀವು ಕೊಡ್ತೋ ಯಾರಾಗ್ಲಿ ಯಾವುದೇ ಇದ್ರು ಅದನ್ನೆಲ್ಲ ಮೊದಲು ಸಮಾಧಾನವಾಗಿ ಮರೆತು ಬಿಡ್ಬೇಕು. ಯಾವಾಗ ಮುಂದೆ ಲಕ್ಷ ಇರ್ತೀವಲ್ಲ, ನಾವು ಬಂದದ್ದು ಅದಕ್ಕ ಮಾಡ್ಬೇಕಾಗೈತಿ, ಏನ ಹೋಗುದೇನೈತಿ ಅದನ್ನು ತಿಳ್ಕೊಳ್ಳೋದನ್ನ ನಾವು ಅರ್ತೀವಂದ್ರೆ ಹಿಂದಿನ ಪ್ರಪಂಚ ಮರಿತೈತಿ. ಹಿಂದಿನವರು ಸಂಸ್ಕಾರದೊಳಗೆ ಸಂಸಾರ ಹೆಂಗ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ, ಸೌಡಿದ್ದಾಗ ಸಂಸಾರ ಮಾಡ್ಯಾರ. ನಾವು ಸ್ವಲ್ಪ ಸೌಡಿದ್ದಾಗ ಸಂಸಾರ ಮಾಡ್ಯಾರ, ಸಾಕಾಗುವಷ್ಟು ಸಮಯ ಸಂಸ್ಕಾರಕ್ಕೆ ಕೊಟ್ಟಾರ. ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮೇಲಪ್ಪನವ್ರು ಒಡ್ಡಾಡ್ತಾರ, ಗುದ್ದಾಡ್ತಾರ, ತಿಂಗಳದಾಗ ಒಂದು ತಾಸ ಕಾರ್ಯಕ್ರಮ ನಡೆಸ್ತಾರಪ್ಪ, ಹೋಗುನು ಬರ್ರಿ ಎಲ್ರಿ ಸೌಡಿ ಯಾರಿಗೈತಿ, ಪುರ್ಸತ್ತಿಗೆಲ್ರಿ ಬರ್ಲಾಕ, ಸಾಯಕ್ಕೂ ಸೌಡಿಲ್ಲ ಅನ್ನುವಂತ ಮಂದಿ ಐತಿ. ಈಗ ಅಂತದ್ರೊಳಗ ಪಾರಮಾರ್ಥ ಹತ್ತಬೇಕಾಗಿತ್ತಂದ್ರ ಇಷ್ಟೇನು ಕೂತಿರಲ್ಲ, ಇಷ್ಟೆಲ್ಲ ಒಳಗೊಳ ಇವು ಹಿಂದಿನ ಪೂರ್ವಜರು ಸುಕೃತ್ ಪದಿ ನಿಮ್ಮ ಪದವಾಗಿ ಐತಿ ಅಂತ ಬಂದ್ಕೊಂಡಿರ್ತೀರಿವನ ಹಂಗ ಕುಂಡ್ರು ಬಿಡುದಿಲ್ಲ, ತೋಳ್ಕೊಂಡಂಗ ಪಾರಮಾರ್ಥ ಯಾರಿಗೆ ಹತ್ತತಿ ಅಂತ ಕೇಳಿದ್ರೆ ಮೊದಲ